ಈ ನೇಂದ್ರ ಬಾಳೆ ಚೆನ್ನಾಗಿ ತೂಕ ಬರೋದ್ರಿಂದ ನಾವು ಇದನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ರಾಸಾಯನಿಕವಾಗಿ ಬೆಳ್ಕೊಂಡು ಹೋದಾಗ ದುಪ್ಪಟ್ಟು ದುಡ್ಡು ಜಾಸ್ತಿ ಆಗುತ್ತದೆ. ಆದರೆ ಸಾವಯವ ಕೃಷಿ ಮಾಡಿದಾಗ ಭೂಮಿ ಗುಣಮಟ್ಟ ಹೆಚ್ಚಾಗಿರ್ತದೆ. ಒಂದು ಸಾಮಾನ್ಯ ಒಂದು 25 ರೂಪಾಯಿ ನಿಂತ್ಕೊಂಡ್ರು 3 ಲಕ್ಷ ರೂಪಾಯಿ ಆಗುತ್ತೆ. 3ರಲ್ಲಿ 1.5 ಖರ್ಚು ಮಾಡಿದ್ರೆ 1.5 ಲಕ್ಷ ರೂಪಾಯಿ ಉಳಿತಕ್ಕಂಥ ಒಂದು ಅಂದಾಜಲ್ಲಿ ಹೇಳ್ಬೋದು. ಬಾಳೆಹಣ್ಣುಗಳ ರಾಜ ಎಂದೇ ಕರೆಯಲ್ಪಡುವ ತಳಿ. ಇದರ ಮೌಲ್ಯವರ್ಧಿತ ಉತ್ಪನ್ನಗಳಿಗಿದೆ ದೊಡ್ಡ ಮಾರುಕಟ್ಟೆ. ಉಳಿದೆಲ್ಲ ಬಾಳೆಗಿಂತ ಹೆಚ್ಚಿನ ಬೆಲೆ, ವ್ಯಾಪಕ ಬೇಡಿಕೆ. ನೇಂದ್ರ ಬಾಳೆ ಕೃಷಿ ಖಜಾನೆಗೆ ಸ್ವಾಗತ. ನಾನು ಶ್ವೇತಾ. ಬಾಳೆ ಚಿಪ್ಸ್ ಮತ್ತು ಬಾಳೆ ಹಲ್ವಾ ಎಂದಾಕ್ಷಣ ತಟ್ಟಂತ ನೇಂದ್ರ ಬಾಳೆ ನೆನಪಿಗೆ ಬರುತ್ತೆ. ಚಿಪ್ಸ್ ತಯಾರಿಕೆಯಲ್ಲಿ ನೇಂದ್ರ ಬಾಳೆಯದ್ದೇ ಆಧಿಪತ್ಯ. ಇನ್ನು ಈ ನೇಂದ್ರ ಬಾಳೆ ತನ್ನ ಬಹುಪಯೋಗಿ ಗುಣಗಳಿಂದಲೇ ಹೆಚ್ಚು ಫೇಮಸ್. ನೇಂದ್ರ ಬಾಳೆಯನ್ನ ಕೇರಳದಲ್ಲಿ ಹೆಚ್ಚಾಗಿ ಬೆಳೀತಾರೆ. ಇನ್ನು ಈ ತಳಿಯ ಬಾಳೆಯನ್ನ ಕರ್ನಾಟಕದಲ್ಲೂ ಸಾಕಷ್ಟು ರೈತರು ಬೆಳೀತಾ ಇದ್ದು, ಇಂದು ನೇಂದ್ರ ಬಾಳೆ ಬೆಳೆಯುವ ಕುರಿತು ವಿವರವಾದ ಮಾಹಿತಿ ತಿಳಿಯೋಣ ಬನ್ನಿ. ಬಾಳೆ ಒಂದು ಪ್ರಮುಖವಾದ ತೋಟಗಾರಿಕೆ ಬೆಳೆ. ರಾಜ್ಯದ ಬಹುತೇಕ ಭಾಗಗಳಲ್ಲಿ ಬಾಳೆಯನ್ನ ವಾಣಿಜ್ಯ ಬೆಳೆಯಾಗಿ ಬೆಳೆಯಲಾಗುತ್ತೆ. ಮಿಶ್ರ ಬೆಳೆ ಪದ್ಧತಿಯೇ ಇರಲಿ, ಏಕ ಬೆಳೆ ಪದ್ಧತಿಯೇ ಇರಲಿ, ಉತ್ತಮ ಲಾಭ ತಂದುಕೊಡುತ್ತೆ. ಇನ್ನು ನಮ್ಮ ರಾಜ್ಯದಲ್ಲಿ ಹಲವು ತಳಿಯ ಬಾಳೆಗಳನ್ನ ಬೆಳೆಯಲಾಗುತ್ತೆ. ಅದರಲ್ಲಿ ನೇಂದ್ರ ಬಾಳೆಯೂ ಒಂದು. ನೇಂದ್ರ ಬಾಳೆಯನ್ನ ಬಾಳೆಹಣ್ಣುಗಳ ರಾಜ ಎಂದೇ ಕರೆಯಲಾಗುತ್ತೆ. ಸಾಮಾನ್ಯವಾಗಿ ಬಾಳೆಹಣ್ಣುಗಳನ್ನ ಹಣ್ಣಿನ ರೂಪದಲ್ಲಿ ತಿನ್ನಲು ಬಳಸಲಾಗುತ್ತೆ. ಕೆಲವೊಂದು ಜಾತಿಯ ಬಾಳೆಯನ್ನ ಅಡುಗೆಯಲ್ಲಿ ಬಳಸಲಾಗುತ್ತೆ. ಆದರೆ ನೇಂದ್ರ ಬಾಳೆಯನ್ನು ಹಣ್ಣು ಮತ್ತು ಅಡುಗೆಯ ರೂಪದಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತೆ. ಬಾಳೆಯನ್ನ ಜಗತ್ತಿನಾದ್ಯಂತ ಬಹುತೇಕ ರಾಷ್ಟ್ರಗಳಲ್ಲಿ ಬೆಳೆಯಲಾಗುತ್ತೆ. ಆದರೆ ಬಾಳೆ ಉತ್ಪಾದನೆಯಲ್ಲಿ ಭಾರತ ಅಗ್ರಸ್ಥಾನದಲ್ಲಿದ್ದು, ನಂತರದ ಸ್ಥಾನದಲ್ಲಿ ಚೀನಾ, ಇಂಡೋನೇಷ್ಯಾ ರಾಷ್ಟ್ರಗಳಿವೆ. ನಮ್ಮಲ್ಲಿ ಒಟ್ಟು 8.6 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಾಳೆ ಬೇಸಾಯ ಮಾಡಲಾಗ್ತಾ ಇದ್ದು, 30.5 ದಶಲಕ್ಷ ಟನ್ ಬಾಳೆಹಣ್ಣು ಉತ್ಪಾದನೆಯಾಗ್ತಿದೆ. ಇನ್ನು ಕರ್ನಾಟಕದಲ್ಲಿ ಸುಮಾರು 37 ಲಕ್ಷ ಟನ್ ಬಾಳೆ ಬೆಳೆಯಲಾಗ್ತಾ ಇದ್ದು, ದೇಶದ ಬಾಳೆ ಉತ್ಪಾದನೆಗೆ ಗಣನೀಯ ಕೊಡುಗೆ ನೀಡ್ತಾ ಇದೆ. ಕರ್ನಾಟಕದಲ್ಲಿ ಬಹಳಷ್ಟು ತಳಿಗಳ ಬಾಳೆಗಳನ್ನ ಬೆಳೆಯಲಾಗುತ್ತೆ. ಅದರಲ್ಲಿ ನೇಂದ್ರ ಬಾಳೆ ಸಹ ಒಂದು. ಇನ್ನು ನೇಂದ್ರ ಬಾಳೆ ಅಥವಾ ನೇಂದ್ರನ್ ಬಾಳೆಯನ್ನ ಕೇರಳದಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತೆ. ಈ ಬಾಳೆಯ ಮೂಲ ತ್ರಿಶೂರ್ ಜಿಲ್ಲೆಯ ಚೆಂಗಳಿಕೋಡ್ ಅಥವಾ ಚೆಂಗಲಿಕೋಡನ್ ಎಂಬ ಗ್ರಾಮ. ಹಾಗಾಗಿ ಇದನ್ನ ಚೆಂಗಲಿಕೋಡನ್ ನೇಂದ್ರನ್ ಬಾಳೆ ಎಂದೂ ಕರೆಯಲಾಗುತ್ತೆ. ಇನ್ನು ಚೆಂಗಲಿಕೋಡನ್ ಪ್ರದೇಶಕ್ಕೆ ನೇಂದ್ರ ಬಾಳೆಯ ಭೌಗೋಳಿಕ ಸ್ಥಾನಮಾನ ಅಥವಾ ಜಿಐ ಟ್ಯಾಗ್ ಸಹ ಸಿಕ್ಕಿದೆ. ನೇಂದ್ರ ಬಾಳೆಯನ್ನ ಹಣ್ಣಿನ ರೂಪದಲ್ಲಿ ಬಳಸಲಾಗುತ್ತೆ. ಜೊತೆಗೆ ಹಲವು ಅಡುಗೆಗಳಲ್ಲಿ ಮತ್ತು ಚಿಪ್ಸ್ ಮಾಡಲು ವ್ಯಾಪಕವಾಗಿ ಬಳಸಲಾಗುತ್ತೆ. ದೇಶದಲ್ಲಿ ಬೆಳೆಯಲಾಗುವ 75% ನೇಂದ್ರ ಬಾಳೆಯ ಕಾಯಿಗಳನ್ನು ಚಿಪ್ಸ್ ತಯಾರಿಕೆಗೆ ಬಳಸ್ತಾರೆ. ಈ ಬಾಳೆಯಿಂದ ತಯಾರಿಸಿದ ಚಿಪ್ಸ್ ಅತ್ಯಂತ ರುಚಿಕರವಾಗಿದ್ದು, ದೇಶ ವಿದೇಶಗಳಲ್ಲಿ ಈ ಚಿಪ್ಸ್ಗೆ ವ್ಯಾಪಕ ಬೇಡಿಕೆ ಇದೆ. ಇನ್ನು ನೇಂದ್ರ ಬಾಳೆಯ ಹಣ್ಣಿನಿಂದ ಬಾಳೆಹಣ್ಣಿನ ಹಲ್ವಾ ಸಹ ತಯಾರಿಸಲಾಗುತ್ತೆ. ಹಾಗಾಗಿ ಈ ತಳಿಗೆ ವ್ಯಾಪಕ ಬೇಡಿಕೆ ಇದೆ.
ಇನ್ನು ನೇಂದ್ರ ಬಾಳೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಮತ್ತು ವಿಟಮಿನ್ಗಳಿದ್ದು ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. ನೇಂದ್ರ ಬಾಳೆಹಣ್ಣಿನ ಸೇವನೆಯಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಸಹ ಹೆಚ್ಚುತ್ತೆ. ಅತಿ ಹೆಚ್ಚು ಉಪಯುಕ್ತ ಗುಣಗಳಿರುವ ನೇಂದ್ರ ಬಾಳೆಯನ್ನು ಕೇರಳ, ತಮಿಳುನಾಡು, ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಬೆಳೆಯಲಾಗುತ್ತೆ. ಇನ್ನು ಕರ್ನಾಟಕದಲ್ಲಿ ಕೇರಳಕ್ಕೆ ಹೊಂದಿಕೊಂಡಿರುವ ಜಿಲ್ಲೆಗಳಲ್ಲಿ ನೇಂದ್ರ ಬಾಳೆಯ ಬೇಸಾಯ ಹೆಚ್ಚು. ಚಾಮರಾಜನಗರ ಜಿಲ್ಲೆ, ಚಾಮರಾಜನಗರ ತಾಲೂಕಿನ ಗೂಳಿಪುರ ಗ್ರಾಮದ ದಿಲೀಪ್ ಕುಮಾರ್ ಅವರು ನೇಂದ್ರ ಬಾಳೆ ಬೆಳೆದಿದ್ದಾರೆ. ಇವರಿಗೆ ಒಟ್ಟು 8 ಎಕರೆ ಜಮೀನಿದ್ದು ಅದರಲ್ಲಿ ಅವರು ಕಬ್ಬು, ತರಕಾರಿಯನ್ನು ಸಹ ಬೆಳೆಯುತ್ತಿದ್ದಾರೆ. 1 ಎಕರೆಯಲ್ಲಿ ನೇಂದ್ರ ಬಾಳೆಯನ್ನು ಬೆಳೆದಿದ್ದಾರೆ. ಬಾಳೆಯಲ್ಲಿ ಹಲವು ತಳಿಗಳಿವೆ. ಆದರೆ ಈ ಭಾಗದಲ್ಲಿ ನೇಂದ್ರ ಬಾಳೆಯನ್ನ ಹೆಚ್ಚಾಗಿ ಬೆಳೀತಾರೆ. ಇದರಲ್ಲಿ ಉತ್ತಮ ಇಳುವರಿ ಸಹ ಸಿಗುತ್ತೆ. ಹಾಗಾಗಿ ಈ ತಳಿಯನ್ನೇ ಬೆಳೆಯುತ್ತಿದ್ದೇನೆ ಅಂತಾರೆ ದಿಲೀಪ್ ಅವರು. ನಾವು ಕೃಷಿ ಮಾಡ್ತಾ ಇರೋದ್ರಿಂದ ಬಾಳೆಗಳಲ್ಲಿ ಹಲವಾರು ತಳಿಗಳಿವೆ. ಅದರಲ್ಲಿ ರಸಬಾಳೆ, ನಂಜನಗೂಡು ರಸಬಾಳೆ ಇರ್ಬೋದು, ಪಚ್ಚಬಾಳೆ ಇರ್ಬೋದು, ಚಂದ್ರ ಬಾಳೆ ಇರ್ಬೋದು, ಏಲಕ್ಕಿ ಬಾಳೆ ಇರ್ಬೋದು, ನೇಂದ್ರ ಬಾಳೆ ಇರ್ಬೋದು. ಅದರಲ್ಲೂ ಕುಂಟಲ್ ಬಾಳೆ ಅಂತ ಬಂದಿದೆ, ಮಂಜೂರಿ ಕಟ್ಟೆ ಅಂತ ಬಂದಿದೆ. ಆದರೆ ಇದು ನಮ್ಮ ನಾಟಿ ತಳಿ ಆದ್ದರಿಂದ ಭಾಳ ನೇಂದ್ರ ಭಾಳ ಚೆನ್ನಾಗಿದೆ. ನಾವು ಇನ್ನೇನೋ ಒಂದು ಸುಮಾರು ವರ್ಷಗಳಿಂದ ಹಾಕೋದ್ರಲ್ಲಿ ಯಾವ ಸರಿನೂ ಪಾಪ ಏನೋ ತೊಂದರೆ ಆಗಿರ್ತಕ್ಕಂಥ ಒಳ್ಳೆ ಬೆಳವಣಿಗೆ ಬರ್ತೈತೆ. ಇದರಲ್ಲಿ ಸ್ಟಾರ್ಟಿಂಗಲ್ಲೇ ನಾವು ಈಗ ಏಲಕ್ಕಿ ಬಾಳೆಗೆ ಹೋಲಿಸ್ಕೊಂಡ್ರೆ ಸಾಮಾನ್ಯವಾಗಿ ನೇಂದ್ರ ಬಾಳೆ ಅಷ್ಟೇನು ರಿಸ್ಕು ಅಂತಲೂ ಅನಿಸಲ್ಲ. ಭಾಳ ಇದಾಗಿ ಬರ್ತದೆ. ಅದನ್ನು ಕಟ್ಟೆ ಮುರಿದೋಗೋ ಥರ ಅದನ್ನೆಲ್ಲ ಭಾಳ ಸೇಫ್ಟಿಯಾಗಿ ನೋಡಬೇಕಾಗುತ್ತೆ ಏಲಕ್ಕಿ ಬಾಳೆ ಕಟ್ಟೆನ. ಆದರೆ ನೇಂದ್ರದಲ್ಲಿ ಅದೊಂದು ಸಮಸ್ಯೆ ಕಂಡು ಬರಲ್ಲ. ಅದರಿಂದ ಇದು ಭಾಳ ಫ್ರೀಯಾಗಿ ಇರ್ತೈತೆ. ಬೆಳೆಯೋದಕ್ಕೆ ಕಾವಲು ಗೀವಲು ಕೊಡೋದು ಅದೇನು ಇರಲ್ಲ. ನೇಂದ್ರ ಬಾಳೆಯಲ್ಲಿ 3 ವಿಧಗಳಿವೆ. ನೇಂದ್ರ ಬಾಳೆ, ಕುಂಟಲ್ ಬಾಳೆ ಹಾಗೂ ಮಂಜರಿ ಬಾಳೆ ಅಂತ ಈ ವಿಧಗಳಲ್ಲಿ 3 ವಿಧಗಳಿವೆ. ಅದರಲ್ಲಿ ಈ ನೇಂದ್ರ ಬಾಳೆ ನಮಗೆ ಭಾಳ ಚೆನ್ನಾಗಿ ತೂಕ ಬರೋದು. ಅದರಿಂದ ನಾವು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ನೇಂದ್ರ ಬಾಳೆಯನ್ನ ಚೆನ್ನಾಗಿ ನೀರು ಬಸಿದು ಹೋಗುವ ಕೆಂಪು ಗೋಡು ಮಣ್ಣಿನಿಂದ ಹಿಡಿದು ಕಪ್ಪು ಮಣ್ಣಿನವರೆಗೆ ವಿವಿಧ ವಿಧದ ಮಣ್ಣಿನಲ್ಲಿ ಬೆಳೆಯಬಹುದು. ತೇವಾಂಶವನ್ನ ದೀರ್ಘಕಾಲ ಹಿಡಿದಿಟ್ಟುಕೊಳ್ಳುವ ಮತ್ತು ಸಾವಯವ ಪದಾರ್ಥಗಳು ಹೆಚ್ಚಾಗಿರುವ ಮಣ್ಣು ಈ ಬೆಳೆಗೆ ಹೆಚ್ಚು ಸೂಕ್ತ. ಈ ನೇಂದ್ರ ಬಾಳೆಗೆ ಮಣ್ಣು ಯಾವ ಥರ ಇರಬೇಕಪ್ಪ ಅಂತಂದರೆ, ಆದಷ್ಟು ನಮ್ಮ ಈ ಭಾಗದಲ್ಲಿರ್ತಕ್ಕಂಥದ್ದು ನಮ್ಮದೆಲ್ಲ ಭಾಳ ಕಪ್ಪು ಮಣ್ಣು. 1-2 ಕಿಲೋಮೀಟ್ರ್ ಅಷ್ಟು ಮುಂದೆ ಹೋದಾಗ ಒಂಥರ ಕಾಫಿ ಮಣ್ಣು ಥರ ಇರ್ತದೆ. ಅದು ಭಾಳ ಫಲವತ್ತೆ ಆದಂಥ ಮಣ್ಣು. ಅದಲ್ಲದೆ ಇನ್ನು ಕೆಲವೊಂದು ಕಡೆ ಕೆಬ್ಬೆ ಮಣ್ಣು ಅಂತ ಹೇಳ್ತಾರೆ. ಅದು ಸೂಕ್ತವಾದ ಎಲ್ಲ ಫಸಲಿಗೂ ಯೋಗ್ಯವಾದಂಥ ಮಣ್ಣು ಅಂದರೆ ಕೆಬ್ಬೆ ಮಣ್ಣು, ಕೆಂಪು ಮಣ್ಣು ಭಾಳ ಚೆನ್ನಾಗಿ ಉತ್ಕೃಷ್ಟವಾಗಿ ಬೆಳೆ ಬೆಳೀತಕ್ಕಂಥ ಒಂದು ಫಲವತ್ತಾದ ಮಣ್ಣು. ಅದರಲ್ಲೂ ನಾವು ಕಪ್ಪು ಮಣ್ಣೇ ಆದರೂ ಕೂಡ ನಮ್ಮ ಈ ಕಡೆಯಲ್ಲಿ ನಾವೇನು ಅಷ್ಟು ಕೇವಲವಾಗೇನು ಬಾಳೆ ಬೆಳೆದಿಲ್ಲ. ಇದರಲ್ಲೂ ನಾವು ರಾಸಾಯನಿಕದಲ್ಲಿ ಒಂದು 22-23 kg ತನಕನೂ ಬೆಳೆದು ಕೊಟ್ಟಿದ್ದೀವಿ. 18 kg 15 kg ಈ ಥರ ಎಲ್ಲ ಬಾಳೆನ ಬೆಳೆದು ಕೊಟ್ಟಿದ್ದೀವಿ ನೇಂದ್ರ ಬಾಳೆಗೆ. ಆದರೆ ಇದರಲ್ಲಿ ಶ್ರಮ ವಹಿಸಿ ಒಂದು ಸ್ವಲ್ಪ ಬೆಳಿಬೇಕು. ಯಥೇಚ್ಛವಾಗಿ ಮಳೆ ಆದರೂ ಭಾಳ ಶೀತಾಂಶ ಆಗುತ್ತೆ, ರೋಗಗಳು ಬರ್ತದೆ. ಗೊನೆ ಹಂತದಲ್ಲಿ ಬಂದಿದಾಗ ಇರುಡು ಕಮ್ಮಿ ಆಗುತ್ತದೆ. ಆಮೇಲೆ ಜಾಸ್ತಿ ಬೆಳೆಯೋದು ಈಡು ಸರಿಯಾಗಿ ಬರಲ್ಲ. ಶೀತ ಆಯಿತು ಅಂದರೆ ಆಮೇಲೆ ಈ ವಾಟೆ ಉಣ್ಣ ರೋಗ ಅಂತ ಅದು ಶುರು ಆಗ್ಬಿಡ್ತದೆ, ಕಟ್ಟೆ ಕೊಳಕರ್ಬಿಟ್ಟು. ಅತಿ ಬಿಸಿಲು, ಹೆಚ್ಚು ತಾಪಮಾನ ಆದರೂ ಬಿಸಿಲಾದರೂ ತಡ್ಕೊಳ್ಳಲ್ಲ. ಸಾಮಾನ್ಯವಾಗಿ ಒಂದು ಹಂತದಲ್ಲಿದ್ದರೆ ಪರವಾಗಿಲ್ಲ. ವಾತಾವರಣ ಸಮಶೀತೋಷ್ಣವಲ್ಲದೆ ವಾತಾವರಣ ಇದ್ದರೆ ಪರವಾಗಿಲ್ಲ. ಅತಿ ಹೆಚ್ಚು ತಿಂಗಳಾನುಗಟ್ಟಲೆ ಮಳೆ ಹಿಡ್ಕತ್ತು ಅಂತಂದ್ರೂ ಶೀತಾಂಶ ಅಂದಾಗ ಗೊನೆ ಇಲ್ಡು ಕಮ್ಮಿ ಆಗ್ಬಿಡುತ್ತೆ. ನೇಂದ್ರ ಬಾಳೆಯನ್ನ ಹಲವು ರೈತರು ತಮಗೆ ಅನುಕೂಲವಾದಂತೆ ನಾಟಿ ಮಾಡ್ತಾರೆ. ಅತಿ ಸಾಂದ್ರ ಪದ್ಧತಿಯಲ್ಲಾದರೆ 1.5 ಮೀಟರ್ ಅಂದರೆ 5 ಅಡಿ ಅಂತರ ನೀಡಿ ನಾಟಿ ಮಾಡಿಕೊಳ್ಳಬೇಕು. ದಿಲೀಪ್ ಕುಮಾರ್ ಅವರು 6.5 ಅಡಿ ಅಂತರ ನೀಡಿ ಸಸಿಗಳನ್ನ ನಾಟಿ ಮಾಡಿದ್ದಾರೆ.
ಹತ್ರ ಆಗೋಯ್ತು ಅಂತಂದಾಗ ಗೊನೆಗಳು ಈಡು ಕಮ್ಮಿ ಆಗುತ್ತೆ. ಸಾಮಾನ್ಯವಾಗಿ ಅಂತರಗಳು 6.5 ಇಂದ 8 ಅಡಿ ತನಕ ಇದ್ದರೂ ಭಾಳ ಗೊನೆಗೆ ಚೆನ್ನಾಗಿರ್ತೈತೆ. ಸಾಲೋಡಿಸೋ ಅಂತರದಲ್ಲಿ 6.5 ತಪ್ಪು 8 ಅಡಿ ತನಕನೂ ಸಾಲೋಡಿಸ್ಬೋದು. ಅದಲ್ಲದೆ ಗುಂಡಿನ 1 ರಿಂದ 1.5 ಅಡಿ ತೆಗಿಸಿ ಒಂದು ಸ್ವಲ್ಪ ಒಂದೊಂದು ಕಲಡಿ ನಾಟನ್ನು ತೆಗಿಸಿದಾಗ ಗೊಬ್ಬರ ಹಾಕಿ ಕಟ್ಟೆನ ಕ್ಲೀನಾಗಿ ಮುಚ್ಚುವಂಥ ಕೆಲಸ ಚೆನ್ನಾಗಿ ಬರ್ತೈತೆ ಕಟ್ಟೆ ಆದಾಗ ಮಾಡಿದಾಗ. ನೇಂದ್ರ ಬಾಳೆಯನ್ನ ಟಿಶ್ಯೂ ಕಲ್ಚರ್ ಸಸಿಗಳು ಮತ್ತು ಕಂದುಗಳನ್ನ ಬಳಸಿ ಬೆಳೆಯಬಹುದು. ಟಿಶ್ಯೂ ಕಲ್ಚರ್ ಸಸಿಗಳ ಬೆಲೆ ಹೆಚ್ಚಿರೋದ್ರಿಂದ ಸಾಕಷ್ಟು ರೈತರು ಕಂದುಗಳನ್ನ ನಾಟಿ ಮಾಡ್ತಾರೆ. ಕಂದುಗಳನ್ನ ನಾಟಿ ಮಾಡುವ ಮುನ್ನ ರೈತರು ರಾಸಾಯನಿಕ ವಿಧಾನ ಅಥವಾ ಸಾವಯವ ವಿಧಾನದಲ್ಲಿ ಬೀಜೋಪಚಾರ ಮಾಡಿ ನಾಟಿ ಮಾಡಬೇಕು. ಆ ಮೂಲಕ ಮಣ್ಣಿನ ಮೂಲಕ ಬರುವ ರೋಗಗಳಿಂದ ಮತ್ತು ಕಂದುಗಳನ್ನು ತಿನ್ನುವ ಹುಳುಗಳ ಹಾವಳಿಯಿಂದ ರಕ್ಷಣೆ ಪಡೆಯಬಹುದು. ಈ ಗುಂಡಿ ತೆಗೆದಂಥ ಇದಕ್ಕೆ ಒಂದು ಸ್ವಲ್ಪ ಬೇವಿನ ಎಣ್ಣೆನ ಕಂದುಗಳಿಗೆ ಬೇವಿನ ಎಣ್ಣೆನ ಅಜ್ಜಿ ಹಾಕ್ಬೇಕು. ಆ ಗುಂಡಿ ಒಳಗೆ ಒಂದು ಸ್ವಲ್ಪ ಬೇವಿನ ಹಿಂಡಿ ಅಥವಾ ಮಿಕ್ಸಲ್ಲಿ ಒಂದು ಸ್ವಲ್ಪ ಹೊಂಗೆ ಹಿಂಡಿ, ಒಂದಷ್ಟು ಕುರಿ ಗೊಬ್ಬರನೋ ಇಲ್ಲ ದನನ ಕೊಟ್ಟಿಗೆ ಗೊಬ್ಬರನೋ, ಇದಕ್ಕೆ ಒಂದು ಸ್ವಲ್ಪ ಈ ಲಘು ಪೋಷಕಾಂಶಗಳನ್ನ ಒಂದು ಸ್ವಲ್ಪ ಟ್ರೈಕೋಡರ್ಮ ಇರ್ಬೋದು, ಸೋಡೋಮೋನಾಸ್, ಇವನ್ನ ಒಂದು ಸ್ವಲ್ಪ ಮಿಶ್ರಣ ಮಾಡಿ ಕಂದನ್ನು ಒಳಕ್ಕೆ ಹಾಕಿದ ನಂತರ ಅದನ್ನು ಸುತ್ತ ಗೊಬ್ಬರವನ್ನು ಹಾಕಿ ಮಣ್ಣು ಮುಚ್ಚೋ ಅಂಥ ಕೆಲಸನ ಆರ್ಗ್ಯಾನಿಕ್ಕಾಗಿ ಮಾಡ್ಬೋದು. ಅದರಲ್ಲಿ ನಾವು ಏನಪ್ಪ ರಾಸಾಯನಿಕವಾಗಿ ಮಾಡ್ತೀವಿ ಅಂತಕ್ಕಂಥವ್ರು ಈ ಗೊಣ್ಣೆ ಹುಳು ಬಾಧೆಗೆ ಅಂತಂದ್ಬಿಟ್ಟು ಪೋರೇಟ್ ಕಾಳು ಹಾಕೋದು, DAP ಹಾಕ್ತಾರೆ, ಸೂಪರ್ನ ಹಾಕಿ ಅದಕ್ಕೆ ಕಟ್ಟೆಗೆ ಕ್ಲೋರೋಪಾರಿಪಸು ಏನೋ ಅಜ್ಜಿ ಅದನ್ನು ಅವರು ಹಾಕಿ ಮುಚ್ಚೋದು. ಇದು ನೆಡುವಂಥ ಒಂದು ವಿಧಾನ. ಆರ್ಗ್ಯಾನಿಕ್ ಆಗಾದರೂ ಆಗ್ಬೋದು, ರಾಸಾಯನಿಕವಾಗಾದರೂ ಆಗ್ಬೋದು. ಬಾಳೆಯಲ್ಲಿ ರಾಸಾಯನಿಕ ಗೊಬ್ಬರಗಳ ಬಳಕೆ ಮಾಡಿದರೆ ಅದರಿಂದ ಭೂಮಿ ಹಾಳಾಗುತ್ತೆ. ಹಾಗಾಗಿ ಸಾವಯವ ವಿಧಾನದಲ್ಲಿ ಕೃಷಿ ಮಾಡ್ತಿದ್ದೇನೆ. ಇದರಿಂದ ಭೂಮಿಯೂ ಹಾಳಾಗೋದಿಲ್ಲ ಮತ್ತು ಖರ್ಚು ಕಡಿಮೆಯಾಗತ್ತೆ ಅಂತಾರೆ ದಿಲೀಪ್. ರಾಸಾಯನಿಕವಾಗಿ ಬೆಳ್ಕೊಂಡು ಹೋದಾಗ ದುಪ್ಪಟ್ಟು ದುಡ್ಡು ಜಾಸ್ತಿ ಆಗುತ್ತದೆ. ಯಥೇಚ್ಛವಾಗಿ ಇಳ್ಳು ಕೆಡಿಬೋದು. ಆದರೆ ಅದರಲ್ಲಿ ನಮ್ಮ ಭೂಮಿ ನಾಶವಾಗೋಂಥ ಪರಿಸ್ಥಿತಿಗಳು ಅತಿ ಹತ್ತಿರಕ್ಕೆ ಬರ್ತೈತೆ ಅದರಲ್ಲಿ. ಅದೇ ನಾವು ಸಾವಯವ ಕೃಷಿ ಮಾಡಿದಾಗ ಭೂಮಿ ಮುಂದಿನ ಪೀಳಿಗೆಗಳಿಗೂ ಅನುಕೂಲ ಆಗುತ್ತದೆ. ಆ ಭೂಮಿನ ಉಳಿಸ್ಕೊಂಡು ಹೋಗ್ಬೇಕು ಅಂತಂದಾಗ ನಾವು ದನನ ಗೊಬ್ಬರ ಆಗ್ಬೋದು, ಇಲ್ಲಿ ಕಳೆನಾಶಕಗಳನ್ನು ಬೆಳೆಸ್ತದೆ, ಕಳೆಯನ್ನು ಅಲ್ಲೇ ಕಿತ್ತು ಇದು ಮಾಡಿ ಮಲ್ಚಿಂಗ್ ಮಾಡಿದಾಗ ಅದು ಭಾಳ ನಮಗೆ ಖರ್ಚು ಕಮ್ಮಿ ಆಗುತ್ತೆ. ಭೂಮಿಗೆ ಮತ್ತಷ್ಟು ನಮ್ಮ ಭೂಮಿ ಗುಣಮಟ್ಟ ಹೆಚ್ಚಾಗಿರ್ತದೆ. ಸಾವಯವ ವಿಧಾನದಲ್ಲಿ ನೇಂದ್ರ ಬಾಳೆಯನ್ನ ಬೆಳೆಯುವುದಾದರೆ ಸೂಕ್ತ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ, ಬೇವಿನ ಹಿಂಡಿ, ಹೊಂಗೆ ಹಿಂಡಿಯನ್ನ ಗಿಡಗಳಿಗೆ ನೀಡಬೇಕು. ಯಾವೆಲ್ಲ ಗೊಬ್ಬರಗಳನ್ನ ಯಾವ ಹಂತದಲ್ಲಿ ನೀಡಬೇಕು ಎಂದು ದಿಲೀಪ್ ಅವರೇ ವಿವರಿಸಿದ್ದಾರೆ, ಕೇಳಿ. ನಾವು ನೇಂದ್ರ ಬಾಳೆಯನ್ನು ಆರ್ಗ್ಯಾನಿಕ್ಕಾಗಿ ಸ್ಟಾರ್ಟಿಂಗಿಂದ ನಾವು ಶುರು ಮಾಡಬೇಕಾದಂಥ ಮಾಡ್ತೀವಿ ಅಂತ ಕಂಡು ಬಂದಾಗ ಸ್ಟಾರ್ಟಿಂಗಲ್ಲೇ ನಾವು ಕಟ್ಟೆಗೆ ಬೇವಿನ ಎಣ್ಣೆಯನ್ನು, ಹೊಂಗೆ ಎಣ್ಣೆಯನ್ನು ಅಜ್ಜಿ ಹಾಕಿದಾಗ ಅದು ಸಾಮಾನ್ಯವಾಗಿ ಯಾವುದೇ ಕೀಟಬಾಧೆಗಳು ಕಂದಿಗೆ ಬರಲ್ಲ. ಆ ಗುಂಡಿನ ತೆಗೆದಿರ್ತಕ್ಕಂಥ 1 ರಿಂದ 1.5 ಅಡಿ ನಾವು ಗುಂಡಿ ಕೀಳ್ತಿರ್ತೀವಲ್ಲ ಕಂದನ್ನು ಹಾಕೋದಕ್ಕೆ, ಅದಕ್ಕೆ ಹೊಂಗೆ ಹಿಂಡಿ, ಇದು ಬೇವಿನ ಹಿಂಡಿಯನ್ನು ಕಟ್ಟೆ ಮಡಗಿ ಸುತ್ತ ಬಿಟ್ಟಾಗ ಗೊಣ್ಣೆ ಹುಳು ಬಾಧೆಗಳು, ರೋಗ ಬಾಧೆಗಳು ಅವಾಯ್ಡ್ ಆಯ್ತದೆ. ಆಮೇಲೆ ಅದಕ್ಕೆ ಕೊಟ್ಟಿಗೆ ಗೊಬ್ಬರ, ಕುರಿ ಗೊಬ್ಬರ ಏನಿರುತ್ತೆ ಅದನ್ನು ಹಾಕಿದಾಗ ನಾವು ಸಾವಯವವಾಗಿ ಬೆಳೆಯೋಕ್ಕೆ ಅದು ಪೂರಕವಾದಂಥ ಒಂದು ಅಂಶಗಳಾಗಿರ್ತವೆ. ಅದಕ್ಕೆ ನಾವು ಇದು ಕೆಲವೊಂದು ಲಘು ಪೋಷಕಾಂಶಗಳನ್ನು ಮಿಕ್ಸ್ ಮಾಡಿ ನಮ್ಮ ದನನ ಗೊಬ್ಬರದೊಂದಿಗೆ ಕೊಟ್ಟಿಗೆ ಗೊಬ್ಬರದೊಂದಿಗೆ ಸುತ್ತ ಹಾಕ್ಬೇಕಾದಂಥ ಸನ್ನಿವೇಶ ಬರ್ತೈತೆ. ಅದಾದ ನಂತರ ಒಂದೂವರೆ ತಿಂಗಳು ಆದ ನಂತರ ಪುನಃ ಅದನ್ನು ನಾವು ಏನು ಬಂಡು ಅಥವಾ ಬೆಡ್ ಕಟ್ಟೋದು ಅಂತ ಹೇಳ್ತೀವಿ ನಾವು, ಆವತ್ತಿಗೂ ಕೂಡ ಅದನ್ನು 1-1.5 ಅಡಿ ಬಿಟ್ಟು 1 ರಿಂದ 1.5 kg ಅಷ್ಟು ಗೊಬ್ಬರಗಳನ್ನು ನಾವು ಅದನ್ನು ಮಲ್ಚಿಂಗ್ ಅಂತ ಏನು ಹೇಳ್ತೀವಿ ನಾವು
ಕದರಿ ಮಡಿಕೊಂಡಿರ್ತಕ್ಕಂಥ ಗೊಬ್ಬರನ ಪುನಃ 1.5 ಅಡಿ ಬಿಟ್ಟು ಅದು ಪಾತಿ ಥರ ಮಾಡಿ ಅದನ್ನು ಸುತ್ತ ಹಾಕಿ ನಾವು ಏನು ಟಿಲ್ಲರಲ್ಲೋ ಏರಲ್ಲೋ ಏನೋ ಬೆಡ್ ಕಟ್ಟಿಸ್ತೀವಿ ಅಂತ ಆದಾಗ ಆ ಗೊಬ್ಬರದ ಪೂರಕಗಳು ಆಯ್ತವೆ. ಸಾಮಾನ್ಯವಾಗಿ ಆ ಗೊಬ್ಬರನ ಹಾಕಿದಾಗ ಪುನಃ ಅದರಲ್ಲಿ ನಾವು ಏನು ಪಂಚಗವ್ಯ, ಗೋಕುಪಾಮೃತ ಆಗಿರ್ಬೋದು, ಇವನ್ನ ಕೊಡೋಕೆ ಹೋದಾಗ ಅವನ್ನ ಏನಂದ್ರೆ ನಾವು ದ್ರಾವಣ ರೂಪದಲ್ಲಿ ಮಾಡಿ ಕಡಲೆ ಹಿಟ್ಟು ಇವನ್ನೆಲ್ಲ ಹಾಕೊಂಡು ಮಾಡ್ಕೊಂಡು ಹೋದನ್ನ ಕಟ್ಟಿಗೆ ಉಯ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಪುನಃ ನೀವು ಅದನ್ನು ತದನಂತರ ಏನಾದರೂ ಈ ಗಂಜಲನೂ ಒಂದು ಸ್ವಲ್ಪ ಹಾಕ್ಬೋದು. ಜಾಸ್ತಿ ಹಾಕಿದ್ರೆ ಒಂದು ಸ್ವಲ್ಪ ಗೊಣ್ಣಳು ಇದಾಗುತ್ತೆ, ಅದರಿಂದ ಕಮ್ಮಿಯಾಗಿ ಹಾಕೊಂಡು ಬರ್ಬೋದು. ಬಾಳೆಯಲ್ಲಿ ಹಲವು ರೋಗಗಳು ಮತ್ತು ಕೀಟಗಳು ಕಂಡು ಬರ್ತವೆ. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಕೀಟಗಳು, ಗಡ್ಡೆ ಕೊರೆಯುವ ಹುಳು, ಹುಸಿ ಕಾಂಡ ಕೊರೆಯುವ ಹುಳು, ಸಸ್ಯ ಹೇನು. ರೋಗಗಳು: ಎಲೆ ಚುಕ್ಕೆ ರೋಗ, ಪನಾಮ ಸೊರಗು ರೋಗ, ಕಾಂಡಕೊಳೆ ರೋಗ, ಬಂಚಿ ಟಾಪ್ ನಂಜು ರೋಗ, ಮೊಸಾಯಿಕ್ ನಂಜು ರೋಗ, ನೆಮಟೋಡ್ ತುದಿ ಕೊಳೆ ರೋಗ. ಬಾಳೆಯಲ್ಲಿ ಕಂಡುಬರುವ ರೋಗಗಳು ಮತ್ತು ಕೀಟಗಳನ್ನು ರಾಸಾಯನಿಕ ಮತ್ತು ಸಾವಯವ ವಿಧಾನದಲ್ಲಿ ನಿರ್ವಹಣೆ ಮಾಡಿಕೊಳ್ಳಬಹುದು. ನೇಂದ್ರ ಬಾಳೆಯನ್ನ ಬೆಳೆಯುವಾಗ ಭೂಮಿ ತಯಾರಿ, ಕಂದು ನಾಟಿ, ಗಿಡಗಳು ಸಣ್ಣದಿದ್ದಾಗ ಕಳೆ ನಿರ್ವಹಣೆ, ಬಾಳೆಗೊನೆ ಕಟಾವು ಸೇರಿದಂತೆ ಸಾಕಷ್ಟು ಕೆಲಸಗಳಿದ್ದು ಹೆಚ್ಚಿನ ಕೆಲಸಗಾರರ ಅವಶ್ಯಕತೆ ಇರುತ್ತೆ. ಬಾಳೆ ಬೆಳೆಯಲು 1 ವರ್ಷಕ್ಕೆ ಎಷ್ಟು ಕೆಲಸಗಾರರು ಬೇಕಾಗ್ತಾರೆ ಅನ್ನೋದನ್ನ ದಿಲೀಪ್ ಅವರೇ ಹೇಳ್ತಾರೆ, ಕೇಳಿ. ನೇಂದ್ರ ಬಳೆ ಸಾಲ ಹೊಡೆದ ನಂತರ ಗುಂಡಿ ತೆಗೆದು ಸಂಪೂರ್ಣವಾಗಿ ಕಟಾವನ್ ತನಕ ಒಂದು 40ರಿಂದ 45 ಗಂಡು ಆಳು ಬೇಕಾಗುತ್ತೆ. ಅದೇ ಥರ ಈ ಕಳೆ ಇದೆಲ್ಲ ಕ್ಲೀನ್ ಮಾಡಲಿಕ್ಕೆ, ಗೊಬ್ಬರ ಹಾಕಲಿಕ್ಕೆ ಎಲ್ಲರಿಂದ ಒಂದು 100ರಿಂದ 170 ಹೆಣ್ಣಾಳುಗಳ ತನಕ ಲೇಬರ್ ಬೇಕಾಗುತ್ತೆ. ಬನಾನಾ ಸ್ಪೆಷಲ್ ಸಿಂಪಡಣೆಯಿಂದ ಬಾಳೆಗೊನೆ ತೂಕ ಹೆಚ್ಚಳ. ಬಾಳೆಗೊನೆಯ ತೂಕ ಮತ್ತು ಗುಣಮಟ್ಟ ಹೆಚ್ಚಿಸಲು ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿರುವ ಬನಾನಾ ಸ್ಪೆಷಲ್ ಸಿಂಪಡಿಸಬೇಕು. ಪ್ರತಿ ಲೀಟರ್ ನೀರಿಗೆ 5 ಗ್ರಾಂ ಬನಾನಾ ಸ್ಪೆಷಲ್ ಬೆರೆಸಿ ಸಿಂಪಡಿಸಬೇಕು. ಕಂದು ನೆಟ್ಟ 5 ತಿಂಗಳ ಬಳಿಕ 5 ಬಾರಿ ಬನಾನಾ ಸ್ಪೆಷಲ್ ಸಿಂಪಡಿಸಬೇಕು. ದಿಲೀಪ್ ಅವರು ಬನಾನಾ ಸ್ಪೆಷಲ್ ಸಿಂಪಡಿಸುವ ಮೂಲಕ 22 ಕೆಜಿ ತೂಕದ ಗೊನೆ ಪಡೆದಿದ್ದಾರೆ. ಎಷ್ಟೋ 5 ಚಿಪ್ ಇರ್ಬೋದು, 6 ಚಿಪ್ ಇರ್ಬೋದು, 7 ಚಿಪ್ ಇರ್ಬೋದು. ಬುಟ್ಟ ನಂತರ ಮೋತೆ ಬಂದ ತಕ್ಷಣ ಒಂದು ಅರ್ಧ ಅಡಿ ಗ್ಯಾಪ್ ಬಂದ ತಕ್ಷಣ ನಾವು ಮೋತೆ ಮುರಿತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ಅದನ್ನು ಬರೋಕ್ಕೆ ಮುಂದೆ ನಾವು ಮೋತೆ ಯಾವಾಗ ಬಂದು ಅದು ಹೂಗಳು ಬಿಚ್ಚಕ್ಕೆ ಸಾಗುತ್ತೆ, ಆವಾಗಲೇ ನಮ್ಮ ಬನಾನಾ ಸ್ಪೆಷಲ್ ಅಂತ ಬಾಳೆ ಸಮೃದ್ಧಿಯನ್ನು ಒಂದು ಶಾಂಪು ಹಾಗೆ ನಿಂಬೆಹಣ್ಣನ್ನು ಅದನ್ನು ಮಿಶ್ರಣ ಮಾಡಿ ಒಂದು ಕ್ಯಾನ್ಗೆ ಒಂದು 50ರಿಂದ 75 ಗ್ರಾಮನ್ನು ಹಾಕೊಂಡು ಗೊನೆಗಳಿಗೆ ಸಿಂಪರಣೆಯನ್ನು ಮಾಡಿದಾಗ ಒಂದು SOP ಅಂತಲೂ ಬರ್ತೈತೆ, ಅದನ್ನು ಹಾಕೊಂಡು ಸಿಂಪರಣೆ ಮಾಡಿದಾಗ ಗೊನೆಯ ತೂಕ ಭಾಳ ಉತ್ಕೃಷ್ಟವಾಗಿ ಯಾವುದೇ ಥರದಂಥ ಡಾಟ್ಸ್ ಇಲ್ಲದೇ, ಚುಕ್ಕಿಗಳು ಅದು ಇಲ್ಲದೆ ಭಾಳ ಒಳಪಾಗಿ ಕಾಯಿಗಳು ಕಾಣ್ತಕ್ಕೆ ಬರ್ತವೆ ನೇಂದ್ರ ಕಾಯಿಗಳು. ಸಾಮಾನ್ಯವಾಗಿ ನಮ್ಮ ನೇಂದ್ರ ಬಳ್ಳಿಲಿ ಈ ಪಚ್ಚಬಳೆ, ಏಲಕ್ಕಿ ಬಳೆ ಥರ ಒಂದು 10 ಚಿಪ್ಪು 15 ಚಿಪ್ಪು ಈ ಥರ ಸಾಮಾನ್ಯವಾಗಿ ಏನೂ ಬರಲ್ಲ. ಇದು 4-5 ತಪ್ಪು 7 ಬರೆದ್ಬಿಟ್ರೆ ಭಾಳ ರೇರಾಗಿರ್ತಕ್ಕಂಥದ್ದು ಒಂದು ಈ ನೇಂದ್ರ ಬಳೆ ಒಂದು ವಿಶೇಷತೆ ಏನಪ್ಪ ಅಂದರೆ ಏನಿದ್ರು ಒಂದು 5 ಚಿಪ್ 6 ಚಿಪ್ಪಲ್ಲೇ ಸ್ಟಾಪ್ ಆಗ್ಬಿಡುತ್ತೆ. ಆದರೂ 7 ಚಿಪ್ ಬರೋದು ಭಾಳ ಇದಾಗುತ್ತೆ. ಅದರಲ್ಲಿ ನಾವು 7 ಚಿಪ್ಪಿ ಅಂತ ಅಂದ್ಬಿಟ್ಟು 7 ಚಿಪ್ಪಿಗೆ ತಕ್ಕಂಥ ತೂಕನೂ ನಾವು ಲೈಕ್ ಮಾಡ್ಬೇಕಲ್ವಾ. ಅದರಿಂದ ಒಂದು ಸಾಮಾನ್ಯವಾಗಿ ಒಂದು ಕಾಯಿ ಒಂದು 250ರಿಂದ 300-325 ಗ್ರಾಮ್ ತನಕ ಬರೋದಾದರೆ ನಮ್ಮ 7 ಚಿಪ್ ಇರ್ತಕ್ಕಂಥ ಕೊನೆ ಒಂದು 18ರಿಂದ 22 kg ತನಕ ನಾವು ವೆಯ್ಟನ್ನು ಕೆಡಿಬೋದು. ವಾರದಲ್ಲಿ 15 ದಿನದಲ್ಲಿ ನಾವು ಬನಾನಾ ಸ್ಪೆಷಲ್ ಇವನ್ನ ಸಿಂಪರಣೆ ಮಾಡಿದಾಗ ಒಳ್ಳೆ ಈಡು ಖಂಡಿತವಾಗೂ ಬರ್ತೈತೆ. ಯಾಕಂದರೆ ನಾವು ಮಾಡಿ ಅಲ್ಲಿ 20ರಿಂದ 22 kg ಗೊನೆಗಳಿಗೆಲ್ಲ ನಮ್ಗೆ ಭಾಳ ಚೆನ್ನಾಗಿ ಇಳುವರಿ ಬಂದಿದೆ.
ಬಾಳೆಗೊನೆ ಮಾರಾಟ ಮಾಡಲು ಹೆಚ್ಚಿನ ಕಷ್ಟವೇನನ್ನೂ ಪಡಬೇಕಿಲ್ಲ. ಇನ್ನು ಚಾಮರಾಜನಗರ ಜಿಲ್ಲೆ ಕೇರಳಕ್ಕೆ ಹೊಂದಿಕೊಂಡಿರೋದ್ರಿಂದ ಕೇರಳಕ್ಕೆ ಬಾಳೆಗೊನೆ ಸಾಗಿಸುವ ವ್ಯಾಪಾರಿಗಳು ಮತ್ತು ದಲ್ಲಾಳಿಗಳು ರೈತರ ಜಮೀನಿನಿಂದಲೇ ಬಾಳೆಗೊನೆಯನ್ನ ಕೊಳ್ಳುತ್ತಾರೆ. ಹಾಗಾಗಿ ರೈತರು ಹೆಚ್ಚಿನ ಬೆಲೆ ನೀಡುವ ವ್ಯಾಪಾರಿಗಳಿಗೆ ಗೊನೆಯನ್ನ ಮಾರಾಟ ಮಾಡಬಹುದು. ಸಾವಯವ ವಿಧಾನದಲ್ಲಿ 1 ಎಕರೆಗೆ 60 ರಿಂದ 70 ಸಾವಿರ ಖರ್ಚು. ನೇಂದ್ರ ಬಾಳೆಯನ್ನ ರಾಸಾಯನಿಕ ಗೊಬ್ಬರ ಬಳಸಿ ಬೆಳೆಯೋದಾದ್ರೆ ಹೆಚ್ಚಿನ ಖರ್ಚು ಬರುತ್ತೆ. ರಸಗೊಬ್ಬರಗಳು, ನೀರಿನಲ್ಲಿ ಕರಗುವ ಗೊಬ್ಬರಗಳು, ಕೀಟನಾಶಕಗಳು ಎಂದು ಖರ್ಚು ಹೆಚ್ಚುತ್ತೆ. ರಾಸಾಯನಿಕ ವಿಧಾನದಲ್ಲಿ 1 ಲಕ್ಷ ರೂಪಾಯಿಯವರೆಗೆ ಖರ್ಚು ಬಂದರೆ, ಸಾವಯವ ವಿಧಾನದಲ್ಲಿ ಬಾಳೆ ಬೆಳೆದಾಗ ಖರ್ಚು ಕಡಿಮೆಯಾಗತ್ತೆ. 1 ಎಕರೆಯಲ್ಲಿ ನೇಂದ್ರ ಬಾಳೆ ಬೆಳೆಯಲು ಸುಮಾರು 60 ರಿಂದ 70 ಸಾವಿರ ರೂಪಾಯಿ ಮಾತ್ರ ಖರ್ಚಾಗುತ್ತೆ ಅಂತಾರೆ ದಿಲೀಪ್. 1 ಎಕರೆ ನೇಂದ್ರ ಬಾಳೆಗೆ ಶುರುವಾಗ್ತಕ್ಕಂಥ ಖರ್ಚು ವೆಚ್ಚ ಬಂಡವಾಳ ಏನಿರ್ಬೋದು ಅಂದರೆ, ರಾಸಾಯನಿಕವಾಗಿ ಮಾಡಿದಾಗ ನಾವು ಅದ್ದೂರಿಯಾಗಿ ಬೆಳಿತೀವಿ ಅಂತ ಇದರಲ್ಲಿ ಒಂದು ಕಟ್ಟೆಗೆ 100 ರೂಪಾಯಿನಂತೆ ಲೆಕ್ಕ ಹಾಕೊಂಡ್ರು 1 ಲಕ್ಷ ರೂಪಾಯಿನವರೆಗೂ ಖರ್ಚಾಗುತ್ತೆ. 1 ಎಕರೆಗೆ ಬಂಡವಾಳ 1200 ಕಟ್ಟೆ ಹಿಡಿಯುತ್ತೆ. 1 ಲಕ್ಷ ರೂಪಾಯಿನವರೆಗೂ ಅವ್ರು ಕಟಾವಾಗ ತನಕ ರೈತರಿಗೆ 1 ಲಕ್ಷ ರೂಪಾಯಿನವರೆಗೂ ಖರ್ಚು ಬೀಳ್ತಿದೆ. ಆದರೆ ಆರ್ಗ್ಯಾನಿಕ್ ಆಗಿ ಬೆಳಿತೀವಿ ಅಂತಂದಾಗ ರೈತರ ಶ್ರಮ ಪೂರ್ವಕವಾಗಿ ಶ್ರಮನ ಹಂಚ್ಕೊಳ್ಬೇಕಾಗೈತೆ. ಜಾಸ್ತಿ ಶ್ರಮ ವಹಿಸಿ ಮಾಡಿದಾಗ ಇದರಲ್ಲಿ ಒಂದು 60,000 ರೂಪಾಯಿಂದ 70,000 ರೂಪಾಯಿವರೆಗೆ ಖರ್ಚು ಬೀಳ್ಬೋದು. ಇದನ್ನು ಮಾಡಿದಾಗ ಇಷ್ಟೆಲ್ಲ ಖರ್ಚು ಬೀಳ್ತಿದೆ 1 ಎಕರೆಗೆ ಆರ್ಗ್ಯಾನಿಕ್ ಆಗಿ ಮಾಡಿದಾಗ. 1 ಎಕರೆಗೆ 1.5 ಲಕ್ಷ ರೂಪಾಯಿ ಲಾಭ. ನೇಂದ್ರ ಬಾಳೆಯಲ್ಲಿ ಉತ್ತಮ ಗುಣಮಟ್ಟದ ಇಳುವರಿ ಪಡೆಯಲು ಕನಿಷ್ಠ 80 ಸಾವಿರದಿಂದ 1,20,000 ರೂಪಾಯಿ ಖರ್ಚು ಬರುತ್ತೆ. ಇನ್ನು 1 ಎಕರೆಯಲ್ಲಿ 1,000 ರಿಂದ 1,200 ಸಸಿ ನೆಟ್ಟಿದ್ದರೆ ಕನಿಷ್ಠ 900 ಗಿಡಗಳಲ್ಲಿ ಸರಾಸರಿ 15 ಕೆಜಿ ಗೊನೆ ಪಡೆಯಬಹುದು. ಈ ಲೆಕ್ಕದಲ್ಲಿ 13 ರಿಂದ 13.5 ಟನ್ ಇಳುವರಿ ಸಿಗುತ್ತೆ. 1 ಕೆಜಿ ಬಾಳೆಗೆ 25 ರೂಪಾಯಿ ಸರಾಸರಿ ಬೆಲೆ ಸಿಕ್ಕರೂ 3 ಲಕ್ಷ ರೂಪಾಯಿ ಆದಾಯ ಸಿಗುತ್ತೆ. ಇನ್ನು ಖರ್ಚು ಕಳೆದು 1.5 ಲಕ್ಷ ರೂಪಾಯಿವರೆಗೆ ಲಾಭ ಸಿಗುತ್ತೆ. ಸಾಮಾನ್ಯವಾಗಿ ನಾವು ನೇಂದ್ರ ಬಾಳೆನ ಹಾಕಿದಂಥ ಪಕ್ಷದಲ್ಲಿ 80 ರಿಂದ 120 ತನಕನೂ ಖರ್ಚು ಬೀಳ್ತಕ್ಕಂಥ ಸನ್ನಿವೇಶಗಳಿರ್ತೈತೆ. ಏನು ನಾವು 1,000 ರಿಂದ 1,200 ಕಟ್ಟೆ 1 ಎಕರೆಗೆ ಏನಾಗ್ತೀವಿ, ಅದರಲ್ಲಿ ಕೆಲವೊಂದಷ್ಟು 200 ಕಟ್ಟೆ 300 ಕಟ್ಟೆ ಸಾಮಾನ್ಯವಾಗಿ 1 ಎಕರೆಗೆ ಹೋಗ್ತಕ್ಕಂಥವು ಸೈಡಲ್ಲಿರ್ಬೋದು, ಹಂಚಿರ್ಬೋದು, ಒಂದು ಸ್ವಲ್ಪ ತೇವಾಂಶ ಮೂಲೆ ಪಾಲೆಗಳಲ್ಲಿ ಹೋಗ್ತಕ್ಕಂಥವು ಬೇಕಾದಷ್ಟು ಇರ್ತವೆ. ಅದರಿಂದ ನಾವು ಒಂದು 1,000 ದಿಂದ 900 ಕಟ್ಟೆಗಾದರೂ ಅಂದ್ಕೊಂಡ್ರೆ ಒಂದು 15 ಕೆಜಿ ಒಂದು ಕೊನೆ ಅಂದ್ರೂ 1,000 ಟನ್ ಕಾಯಿಗಳನ್ನು ತರಿತಕ್ಕಂಥ ಇದನ್ನು ಬೆಳಿಬೋದು ನಾವು ಚೆನ್ನಾಗಿ. ಸಾಧಾರಣವಾಗಿ 20-25 ರೂಪಾಯಿನಂತ ರೇಟ್ ಇದ್ದರೂ ಕೂಡ ನಮ್ಮ ಈ ಯಾವುದು ನಾವು ಈ 1 ಲಕ್ಷದಿಂದ 1,20,000 ರೂಪಾಯಿ ತನಕ 1 ಎಕರೆ ಖರ್ಚು ಮಾಡ್ತೀವಿ. 10 ರಿಂದ 12-13 ಟನ್ನು ಬಾಳೆಕಾಯಿ ಬೆಳೆದಾಗ ಅದು ಒಂದು 3 ಲಕ್ಷ ರೂಪಾಯಿ ತನಕ ದುಡ್ಡಾಗುತ್ತೆ. ಅದು ಏನೋ ಒಂದು ಅಂದಾಜಲ್ಲಿ ಹೇಳ್ಬೋದು 60 ರೂಪಾಯಿ ಆಗ್ಬೋದು, 6 ರೂಪಾಯಿಗೆ ಬರ್ಬೋದು, ತರಿದೇ ಇರೋಕ್ಕೆ ಬರ್ಬೋದು, ಅದನ್ನು ಹೇಳಕ್ಕೆ ಬರಲ್ಲ. ಒಂದು ಸಾಮಾನ್ಯ 25 ರೂಪಾಯಿ ನಿಂತ್ಕೊಂಡ್ರು 10 ರಿಂದ 15 ಟನ್ನು 12 ಟನ್ ಬಾಳೆಕಾಯಿ ಕೊಟ್ಟರು 3 ಲಕ್ಷ ರೂಪಾಯಿ ಆಗುತ್ತೆ. 3ರಲ್ಲಿ 1.5 ಖರ್ಚು ಮಾಡಿದ್ರು 1.5 ಲಕ್ಷ ರೂಪಾಯಿ ಉಳಿತಕ್ಕಂಥ ಇದರಲ್ಲಿ ಅಂದಾಜಲ್ಲಿ ಹೇಳ್ಬೋದು. ಅದರಲ್ಲಿ ಲಾಸು ಆಗ್ಬೋದು, ಲಾಭನೂ ಸಿಗ್ಬೋದು, ಏನೋ ಸಿಗ್ತೇನೆ ಇರ್ಬೋದು. ಇದು ನೇಂದ್ರ ಬಾಳೆಯ ಅಲ್ಲಿ ಹೇಳ್ಬೋದು. ನಿಶ್ಚಿತ ಮಾರುಕಟ್ಟೆ ಮತ್ತು ವರ್ಷವಿಡೀ ಬೇಡಿಕೆ ಹೊಂದಿರುವ ನೇಂದ್ರ ಬಾಳೆ ಕೃಷಿ ರೈತರಿಗೆ ಉತ್ತಮ ಆದಾಯ ತಂದುಕೊಡ್ತಿದೆ. ದಿಲೀಪ್ ಕುಮಾರ್ ಅವರು ನೇಂದ್ರ ಬಾಳೆ ಬೆಳೆದು 1 ವರ್ಷದಲ್ಲಿ ಎಕರೆಗೆ ಕನಿಷ್ಠ 1.5 ಲಕ್ಷಕ್ಕಿಂತ ಹೆಚ್ಚಿನ ಲಾಭ ಪಡಿತಾ ಇದ್ದಾರೆ. ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನ ನಿಮಗೆ ಬೇಕಾದಾಗ ವೀಕ್ಷಿಸಲು ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.
ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, 2 ಹಾಗೂ 3ನೇ ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 9606942030. ಇಮೇಲ್ ವಿಳಾಸ program@vistaranews.com.